ಮೋದಿ 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 ಮೋದಿಗೆ ಚುರುಮುರಿ ತಿನ್ನುವ ಮೂಲಕ ಇವತ್ತು ಭಾರತದ ಇತಿಹಾಸದಲ್ಲೇ ವೆಸ್ಟ್ ಬೆಂಗಾಲ್ನಲ್ಲಿ ಬಿಜೆಪಿ ವಿಜಯ ಪತಾಕೆ ಹಾರಿಸುತ್ತೆ ಅಂತ ಯಾರೂ ಕೂಡ ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ. ನರೇಂದ್ರ ಮೋದಿಯವರು ಪಶ್ಚಿಮ ಬಂಗಾಳದ ಚುನಾವಣಾ ಸಂದರ್ಭದಲ್ಲಿ ಚುರುಮುರಿ ತಿಂದು ನಾನು ನೆಕ್ಸ್ಟು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ವಿಜಯ ಪತಾಕೆ ಹಾರಿಸಿದ ನಂತರ ಬಂದು ಚುರುಮುರಿಯನ್ನು ತಿಂದು ಇಲ್ಲಿ ಸಿಹಿ ಅಂತೀನಿ ಅಂತ ಹೇಳಿದರು. ಅವರು ಚುರುಮುರಿ ತಿಂದಿದ್ದು ವೆಸ್ಟ್ ಬೆಂಗಾಲಲ್ಲಿ, ಆದರೆ ಖಾರ ಆಗಿದ್ದು ಮಾತ್ರ ಬಾಂಗ್ಲಾ ಮತ್ತು ಪಾಕಿಸ್ತಾನದ ಸಂಸದರಿಗೆ. ಯಾಕೆಂತಂದರೆ ಇವತ್ತು ಇಲ್ಲೀಗಲ್ ಮೈಗ್ರೇಟೆಂಟ್ಸು ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಕೋಟಿಗಟ್ಟಲೆ ಜನರು ಇವತ್ತಿದ್ದಾರೆ. ಏನು ಗ್ಯಾಂಗ್ರೀನ್ ಹುಳುಗಳ ಥರ ಅವರು ನಮ್ಮ ದೇಶದಲ್ಲಿ ಅತಿಕ್ರಮಣ ಮಾಡ್ಕೊಂಡಿದ್ರು. ಆ ಎಲ್ಲ ಕ್ರಿಮಿಗಳನ್ನು ಹೊರಗಟ್ಟುವಂಥ ಕೆಲಸವನ್ನು ಈ ಚುನಾವಣೆ ಗೆದ್ದಂಥ ಸಂದರ್ಭದಲ್ಲಿ ಕೇಂದ್ರದ ಗೃಹ ಸಚಿವರು ಮತ್ತು ನರೇಂದ್ರ ಮೋದಿಯವರು ಮಾಡ್ತಾರೆ. ಇದು ಭಾರತಕ್ಕೆ ಸಂದ ಜಯ. ಯಾಕೆಂತಂದರೆ ಪಶ್ಚಿಮ ಬಂಗಾಳ ಚುನಾವಣೆ ಕೇವಲ ರಾಜಕೀಯ ಚುನಾವಣೆ ಅಲ್ಲ, ದೇಶದ ಹಿತಕ್ಕೋಸ್ಕರ ಈ ದೇಶದಲ್ಲಿ ಫೆನ್ಸಿಂಗ್ ಮಾಡಬೇಕು ನಮ್ಮದು ಮತ್ತು ಬಾಂಗ್ಲಾದೇಶದ ನಡುವೆ ಅಂತಂದರೆ ಪಶ್ಚಿಮ ಬಂಗಾಳದಲ್ಲಿ BJP ಬರ್ತಕ್ಕಂಥದ್ದು ಅತ್ಯವಶ್ಯಕ ಆಗಿತ್ತು. ಈ ಮುಖಾಂತರ ನಮ್ಮ ದೇಶ ವಿರೋಧಿ ನಡೆ ಏನಿತ್ತು, ಮುಘಲಿಸ್ತಾನ್ ಅಂತೇಳಿ ಏನೋ ಒಂದು ಹುನ್ನಾರವನ್ನು ಮಾಡಿದರು, ಗಜವಾಹಿ ಹಿಂದ್ ಅಂತೇಳಿ ಏನೋ ಒಂದು ಕಾನ್ಸ್ಪರೆನ್ಸಿಯನ್ನು ಮಾಡಿದರು. ಆ ಎಲ್ಲದಕ್ಕೂ ಕೂಡ ತಣ್ಣೀರನ್ನು ಎರಚುವಂಥ ಕೆಲಸವನ್ನು ಇವತ್ತೊಂದು ಚುನಾವಣೆ ಮಾಡಿದೆ. ಇದು ಪಶ್ಚಿಮ ಬಂಗಾಳದ ಜನತೆಗೆ ಸಂದ ಜಯ, ರಾಮನ ಮಕ್ಕಳಿಗೆ ಸಂದ ಜಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ವಿಶೇಷವಾಗಿ ಮಂಡ್ಯದಲ್ಲಿ ಚುರುಮುರಿಯನ್ನು ಹಂಚೋದ್ರ ಮುಖಾಂತರ, ಸಿಹಿಯನ್ನು ಹಂಚೋದ್ರ ಮುಖಾಂತರ ವಿಭಿನ್ನವಾಗಿ ವಿಶೇಷವಾಗಿ ನಾವು ಸಂಭ್ರಮಾಚರಣೆ ಮಾಡಿದ್ವಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.